ನನಗೆ ಬೇರೆ ಏನು ನೋಡಪ್ಪ, ನನಗೆ ಡೈವರ್ಷನ್ ಬೇಡ. ನಾನು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥವನು. ತುಮಕೂರು ಜಿಲ್ಲೆ ಒಳಗಡೆ ಡೈವರ್ಷನ್ ಆಗಿರೋದನ್ನು ಯಾರೂ ಒಪ್ತಿಲ್ಲ. ನಮಗೆ 5-8 ತಾಲೂಕುಗಳಿಗೆ ನೀರು ಬರಲ್ಲ. ನಾವಿಲ್ಲಿ ರಾಜಕೀಯ ಮಾಡ್ತಿಲ್ಲ. ನಾನು ಒತ್ತಿ ಪರಮೇಶ್ಗೆ ಕೈ ಮುಗಿದು ಹೇಳ್ತೀನಿ, ನಾವು ಯಾವುದೇ ಇಲ್ಲಿ ರಾಜಕೀಯ ಮಾಡಲ್ಲ, ರಾಜಕೀಯನ ಬೆರೆಸಲ್ಲ. ಈ ವಿಷಯವನ್ನು ಯಾವತ್ತೂ ರಾಜಕೀಯಕ್ಕೆ ತರೋದು ಇಲ್ಲ. ಹೇಮಾವತಿ ನೀರನ್ನ 100 FIR ಮಾಡಲಿ, ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ, ಯಾವ ರೈತನೂ ಎದುರಲ್ಲ. ಏನು ಮಾಡ್ಬೋದು? ಜೈಲಿಗೆ ಹಾಕ್ಬೋದು. ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು. ರೈತನಿಗಲ್ಲ, ಫಸ್ಟ್ ನನಗೊಡಿ, ಆಮೇಲೆ ಅಲ್ಲಿ ಹೊಡಿ ಅಂತೀನಿ. ಈ FIR ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ FIR ರೀ? ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ, ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು 100 ಕೇಸ್ ಹಾಕಲಿ, ನಾನೇ ನಡೆಸ್ತೀನಿ ಅದನ್ನು. ನಮ್ಮ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ. ಈ ಹೆದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ. ಯಾವ್ಯಾವ ಸರ್ಕಾರಗಳು ಇರ್ತಾವೆ ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ. ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ. ನಾನು ಹೇಳಿದ್ದೀನಿ, ಆನೆ ನಡೆದಿದೆ ದಾರಿ ಆಗಬಾರ್ದು. ಅಂಕುಶ ಆಗ್ತಾನೆ ರೈತ ಅಂತೇಳಿ. ಅಂಕುಶ ನೆಕ್ಸ್ಟ್ ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ. ನಾವು ಈಗ ಕರಿತೀವಿ. ನೀವೇನೋ ಇದನ್ನು ಪರಮೇಶ್ ಹೇಳಿಕೆ ಕೊಟ್ಟಿದ್ದಕ್ಕೆ ನೀವೆಲ್ಲ ಕೇಳಿಕ್ಕೆ ನಾನು ಬಂದೆ. ನಾವೆಲ್ಲರೂ ಒಟ್ಟಿಗೆ ಬರಬೇಕು ಅಂತಿದ್ವಿ, ರೈತ ಸಂಘದವರು, ಸಂಘ ಸಂಸ್ಥೆಗಳು, ನಾವು ಶಾಸಕರುಗಳು ಎಲ್ಲ ಮಾತಾಡಿ ಬರಬೇಕು ಅಂತ. ಅದು ಇಮಿಡಿಯೇಟಾಗಿ ರಿಯಾಕ್ಷನ್ ಮಾಡಬೇಕಾಗಿತ್ತು. ಯಾವುದೋ ಹೇಮಾವತಿದು ಪರಮೇಶ್ವರ್ ಕೊಟ್ಟಿರೋಂಥ ಹೇಳಿಕೆಗೆ ಅದಕ್ಕೆ ನಾವು ರಿಯಾಕ್ಷನ್ ಕೊಡಬೇಕಾದ ಆ್ಯಕ್ಷನ್ಗೆ ನಾವು ರಿಯಾಕ್ಷನ್ ಕೊಟ್ಟಿದ್ದೇವೆ. ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ತುಮಕೂರು ಜಿಲ್ಲೆ ಅಭಿವೃದ್ಧಿ ಕಡೆ ಕೊಂಡೋಗ್ಬೇಕು ಅಂತ ದೊಡ್ಡ ಕನಸನ್ನು ಇಟ್ಕೊಂಡಿದ್ದೀರಾ. ಇಲ್ಲಿ ವಿಶ್ವವಿದ್ಯಾಲಯ ಇರ್ಬೋದು, ಮೆಟ್ರೋ ಬರಬೇಕು ಅಂತಿದ್ದೀರಾ, ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಅಂತಿದ್ದೀರಾ, ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು ಅಂತೀರಾ. ಇದು ಗ್ರೇಟರ್ ಬೆಂಗಳೂರು ಥರ ಗ್ರೇಟರ್ ತುಮಕೂರು ಆಗಬೇಕು ಅಂತ ಕನಸು ಇಟ್ಕೊಂಡಿರುವಂಥ ಪರಮೇಶ್ವರ್ಗೆ ವಿನಂತಿ ಮಾಡ್ತೇವೆ. ನಾವೆಲ್ಲರೂ ಕೂಡ ನಾವಿಲ್ಲಿ ಜೋರು ಮಾಡ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಿಲ್ಲ, ವಿನಂತಿ ಮಾಡಿ ಕೇಳ್ತಿದ್ದೇವೆ, ವಿನಯದಿಂದ ಕೇಳ್ತಿದ್ದೇವೆ. ತುಮಕೂರು ಜಿಲ್ಲೆಯ ಜನರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ರಾಮನಗರ ಜಿಲ್ಲೆಗೆ ನೀರು ಕೊಡೋದಕ್ಕೆ ಕಡಿವಾಣ ಹಾಕಿ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಬೇಕು, ನೆಕ್ಸ್ಟ್ ಕ್ಯಾಬಿನೆಟ್ ಅಂತೇಳಿ ವಿನಂತಿ ಮಾಡ್ತೇನೆ. ಧನ್ಯವಾದ. ಅದು ಮಾಡಬೇಕು, ಅದು ಮುಖ್ಯಮಂತ್ರಿ ನೋಡಿ. ನಾವು ಹೋರಾಟ ಮಾಡ್ತಿದ್ದೇವೆ. ಅವರು ಅಲ್ಲ, DC SP ಅವ್ರನ್ನ ಹೇಳಿದ್ ನಾವು ವಿಡ್ರಾ ಮಾಡಿದ್ದೀವಿ. ಅವರು ವಿನಂತಿ ಮಾಡಿದ್ದಕ್ಕೆ ಪರಮೇಶ್ವರ್ ಅವ್ರ ಮೇಲೂ ಗೌರವ ಇರೋದಕ್ಕೆ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಆಗಬಾರ್ದು, ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕಸಿವಿಸಿ ಆಗಬಾರ್ದು, ಅವ್ರು ನಮ್ಮ ಜೊತೆ ಇರಬೇಕು ಅಂತಲೇ ನಿನ್ನೆ ಯಾವುದೇ ಅಹಿತಕರ ಘಟನೆ ಆಕೆ ನಾವು ಯಾರೂ ಬಿಡಲ್ಲ. ಕೊನೆಯಲ್ಲಿ ಏನೋ ಚಿಕ್ಕ ಪುಟ್ಟದಾಗಿದೆ, ರೈತರುಗಳು ಆಕ್ರೋಶವಾಗಿ, ಅದು ಸಾಮಾನ್ಯವಾಗಿ ಆಗುತ್ತೆ. ನಾನು ಅದನ್ನು ರೈತರು ಮಾಡಿದ ತಪ್ಪು ಅಂತಲೂ ಕೂಡ ಹೇಳಲ್ಲ. ಕೋಪ ಬಂದಾಗ ನಮಗೆ ನಮ್ಮ ಜೀವನೇ ಹೊಟ್ಟೋಗುತ್ತೆ, ನೀರಿಲ್ಲ ಅಂತ ಅಂದಾಗ ನಮ್ಮ ರೈತರು ಕೆಲವು ಅಹಿತಕರ ಘಟನೆಗಳು ಆಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಆ ಥರ ಆಗಿರೋ ಘಟನೆ ಆಗಬಾರ್ದಾಯಿತು. ಯಾವಾಗಲೂ ಕಾನೂನು ನಾವು ಕೈ ಎತ್ಕೋಬಾರ್ದು. ಕಾನೂನು ಇಲ್ಲ, ಏನಿಲ್ಲ. ಕುಣಿಗಲ್ ಶಾಸಕರಿಗೆ ನಾನು ಕುಣಿಗಲ್ ನೀರು ಕೊಡಬಾರ್ದು ಅಂತೇನು ಹೇಳ್ತಿಲ್ವಲ್ಲ. ವೆರಿ ಕ್ಲಿಯರ್ ನೋಡ್ರಿ. ನನಗೆ ಜನ್ಮ ಕೊಟ್ಟಿದ್ದಂಥದ್ದು, ನನಗೆ ಜನ್ಮಭೂಮಿ ಆದರೆ ಕರ್ಮಭೂಮಿ ತುಮಕೂರು ಗ್ರಾಮಾಂತರ, ತುಮಕೂರು ಜಿಲ್ಲೆ. ನಾನು ತುಮಕೂರು ಜಿಲ್ಲೆಯವನಾಗಿ ತುಮಕೂರಿನ ಕುಣಿಗಲ್ನ ಒಂದು ಜನ್ಮ ಕೊಟ್ಟಿರುವಂಥ ತಾಲೂಕಿಗೆ ನೀರು ಕೊಡಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಕಾನೂನುಬದ್ಧವಾಗಿ 3 TMC ನೀರು ಬರಬೇಕು. ನೀನು ಹೋರಾಟ ಮಾಡು, ನಿನಗೆ ಬಂದಿಲ್ಲ, ನಿನ್ನ ಜೊತೆ ನಾನು ನಿಂತ್ಕೊಳ್ತೀನಿ. ನೀನು 3 TMC ನೀರು ಕೊಡೋಕ್ಕೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಿನಗೆ ನೀರು ಕೊಡಿಸ್ತೀನಿ. ನಾಳೆ ಮುಖಾಂತರ 3 TMC ನೀರು ಕೊಡಿಸ್ತೇನೆ. ಅವತ್ತು ಹೇಳು ನೀನು ಕೊಡಿಸಿಲ್ಲ ಅಂದರೆ, ಸುರೇಶ್ ಗೌಡ ನೀನು ಹೇಳಿ ನಾನು ಸುಳ್ಳು ಹೇಳ್ದೆ ಅಂತ. ನಾವು ಮಾಗಡಿ ಶಾಸಕರು ಹೇಳ್ತಾ ಇದ್ದಾರೆ, ಈಗ ಮಾಗಡಿಗೆ ನೀರು ಬಿಡದೆ ಹೋದ್ರೆ ತುಮಕೂರಿಂದ ತರಕಾರಿ ಮಾರುವಂತ ಬೆಂಗಳೂರಿನಲ್ಲಿ ನಾವು ಹೋರಾಟ ಮಾಡಿ ನಿಲ್ಲಿಸ್ತೀವಿ. ನೋಡಿ, ಹೈನುಗಾರಿಕೆಗೆ ಹೊಡೆತ ಬೀಳುತ್ತೆ, ಕುದೂರಿನಲ್ಲಿ ಹಾಲು ಮಾರಾಟ ಮಾಡ್ತಾರೆ, ಅದನ್ನ ನಾವು ತಡೆಗಟ್ತೀವಿ ಅಂತ ಹೇಳಿ. ನೋಡಪ್ಪ, ಬಾಲಕೃಷ್ಣ ಅವರು BJPಯಲ್ಲಿದ್ದರು, ಆಮೇಲೆ JDSಗೆ ಹೋದರು. JDS ಇಂದ ತ್ಯಾಗ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲವನ್ನ ಒಂದ್ಸಲಿ ಸೋತರು ಪಾಪ JDS ಬಿಟ್ಟು. ಈಗೇನೋ ಇನ್ನೊಂದು ಆ ಜನ ರಾಜಕೀಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈಗ ಚನ್ನಪಟ್ಟಣ ಯೋಗೇಶ್ವರು ಆಪರೇಷನ್ ಕಮಲಕ್ಕೊಳಗಾಗಿ BJPಗೆ ಬಂದರು. BJPಗೆ ಬಂದಾಗ ನಾನು ಕೂಡ ಕ್ಯಾಂಪೇನ್ ಮಾಡಿ, ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವತ್ತು ನೀರಾವರಿ ಸಚಿವರಿದ್ದರು. ಸುಮಾರು 300 ಕೋಟಿ ರೂಪಾಯಿ ಇದನ್ನು ನೀರಾವರಿ ಯೋಜನೆ ಅವತ್ತು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವರು ಅಪ್ರೂವ್ ಮಾಡಿಕೊಟ್ಟು ಇವತ್ತು ಎಲ್ಲ ಕೆರೆಗಳು ಚನ್ನಪಟ್ಟಣದಲ್ಲಿ ತುಂಬ್ತೀವಿ ಅಂದರೆ ಅದು BJP ಇದು. ಇವರು ಒಂದು ಮಾಡಿಸ್ಕೊಳ್ಳಿ, ಮಾಗಡಿಗೆ ಎಲ್ಲ ಕೆರೆಗಳಿಗೆ ಯಾಕೆ ಕಳ್ಳ ಮಾರ್ಗದಲ್ಲಿ ಈ ಥರ ಗೊಂದಲ ಮಾಡಿ ನೀರು ಬರುತ್ತಾ ನೀವೇ ಹೇಳಿ. ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದೆ. ಇದು ಏತ ನೀರಾವರಿ ಇದೆಲ್ಲ ನೀರು ಬರಲ್ಲಪ್ಪ, ನೀನು ನೇರವಾಗಿ ಕಾವೇರಿ ಬೇಸಿನ್ ಇದೆಯಲ್ಲ, ಶಿಂಷಾ ರಿವರು, ಅಲ್ಲಿಂದ ಯೋಜನೆ ಮಾಡಿದ್ರೆ 100ಕ್ಕೆ 100 ನಿನ್ನ ಕೆರೆಗಳು ತುಂಬ್ತವೆ. ಆ ಥರ ಗಟ್ಟಿ ಯೋಜನೆ ಮಾಡಿ, ರಾಜಕೀಯಕ್ಕಾಗಿ ಯೋಜನೆ ಮಾಡಬೇಡಿ. ನೀರು ತುಂಬಬೇಕು. ಇವತ್ತು ಚನ್ನಪಟ್ಟಣ ಕೆರೆಗಳು ತುಂಬ್ತಾ ಇದೆಯಾ ಇಲ್ವಾ? ಯಾಕೆ ತುಂಬ್ತಿದೆ ಅಂದರೆ ಕಾವೇರಿ ಇಸ್ ಎ ಪೆರಿನಿಯಲ್ ರಿವರ್. ಹಾರಂಗಿ ಬರುತ್ತಲ್ಲಿ, ಕಪಿನಿ ಬರುತ್ತೆ,
ಕಾವೇರಿ ಬರುತ್ತೆ. 3 ಡ್ಯಾಮಿಂದ 3 ಕಡೆಯಿಂದನೂ ನೀರು ಬರುತ್ತೆ. ಕಾವೇರಿ ಕುಡಿಯೋ ನೀರನ್ನು ಬೆಂಗಳೂರಿಗೆ ಹೋಗ್ತದೆ. ಅಲ್ಲಿಂದ ಯೋಜನೆ ಮಾಡಿದ್ರೆ ಪೆರಿನಿಯಲ್, ಅದು ಪರ್ಮನೆಂಟ್. ನಮ್ದು ಹೇಮಾವತಿ ಇರೋದು 3 ತಿಂಗಳು 4 ತಿಂಗಳು, ಬರಗಾಲದಲ್ಲಿ 3 ತಿಂಗಳು ಬರುತ್ತೆ, ಮ್ಯಾಕ್ಸಿಮಮ್ 4 ತಿಂಗಳು ಬರುತ್ತೆ. 4 ತಿಂಗಳಲ್ಲಿ ನಾವು ರಾಮನಗರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇಲ್ಲೆಲ್ಲ ನೀರು ಬಿಟ್ಟರೆ ನೀರಿರುತ್ತೆ? ಖಂಡಿತ ನೀರಿರಲ್ಲ. ಇದು ರಿಯಲಿಸ್ಟಿಕ್. ಇದು ಅದಕ್ಕೆ ನಮ್ಮ ಮಾಧ್ಯಮದವರು ಕೂಡ ನಿನ್ನೆ ಸಹಕಾರ ಮಾಡಿದ್ರ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ನಮಸ್ಕಾರಗಳು. ನೋಡಿ, ನಿನ್ನೆ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದು. ತುಮಕೂರು ಜಿಲ್ಲೆ ಆಗ್ತಾ ಇರೋವಂಥ ಒಂದು ಎಕ್ಸ್ಪ್ರೆಸ್ ಕ್ಯಾನಲನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಇಡೀ ತುಮಕೂರು ಜಿಲ್ಲೆಯನ್ನು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ಅಲ್ಲೋಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದು. ಆ ಕರೆಗೆ ಹೋಗ್ಬಿಟ್ಟು ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಪಟ್ಟು ಜನ ರೈತರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಾನು ಈ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ರೈತ ಸಂಘಗಳಿಗೆ, ಸಂಘ ಸಂಸ್ಥೆಗಳಿಗೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ರೈತರಿಗೆ ವಿಶೇಷವಾಗಿ ನಾನೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮಗಳು ಕೂಡ, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅವು ಕೂಡ ನಿನ್ನೆ ನಿಜವಾದ ನೈಜತೆಯನ್ನು ಜನರ ಮುಂದೆ ಇಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನೀರಿನ ಏನು ರಾಜಕೀಯ ಅಂತೇಳಿ ಸನ್ಮಾನ್ಯ ಪರಮೇಶ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು BJPಯವರು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ. ನಾನು ಪರಮೇಶ್ ಅವರಿಗೆ ಒಂದು ವಿನಂತಿ ಮಾಡೋದು, ಅವರು ಇಲ್ಲಿಯ ಹಿರಿಯ ರಾಜಕಾರಣಿಗಳು ಕೂಡ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ, ತುಮಕೂರು ಜಿಲ್ಲೆಯಿಂದಲೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಸತ್ಯವನ್ನು ಯಾವಾಗಲೂ ಕೂಡ ಹೇಳಬೇಕು. ಒಬ್ಬ ರಾಜಕಾರಣಿಗಳು, ಪರಮೇಶ್ವರ್ ಅವರಿಗೆ ಹಣನೂ ಇದೆ, ಅಧಿಕಾರನೂ ಇದೆ, ಸತ್ಯವನ್ನು ಹೇಳಬೇಕು. ಅವರು ಜಿಲ್ಲೆಯ ಜನರಿಗೆ ಈ ಜಿಲ್ಲೆಯಿಂದ ರಾಜಕೀಯದ ಅಸ್ತಿತ್ವವನ್ನು ಕಂಡುಕೊಂಡಿರೋಂಥವ್ರು. ಅವರ ತಂದೆಯವರು ಕೂಡ ಸೇವೆ ಮಾಡಿ ಹೋಗಿರೋಂಥವ್ರು. ಅವರು ಇಲ್ಲಿ ಇನ್ಸ್ಟಿಟ್ಯೂಟ್ಗಳು ಕೂಡ ತುಮಕೂರು ನಗರ ಒಂದು ಗ್ರೇಟರ್ ಬ್ಯಾಂಗ್ಳೂರು ಆಗಬೇಕು ಅಂತೇಳಿ ಕನಸನ್ನು, ಗ್ರೇಟರ್ ಬ್ಯಾಂಗ್ಳೂರು ರೀತಿ ಗ್ರೇಟರ್ ತುಮಕೂರು ಆಗಬೇಕು ಅಂತೇಳಿ ಕಲ್ಪನೆಯನ್ನು ಇಟ್ಕೊಂಡಿರೋರು ಕೂಡ ಪರಮೇಶ್ವರ್ ಸಾಹೇಬರು. ತುಮಕೂರು ಜಿಲ್ಲೆ ಬೆಳಿಬೇಕು ಅಂದರೆ ಟೈಲ್ ಎಂಡ್ ಯಾವುದಾಗುತ್ತೆ ಇವಾಗ? ಈಗೇನು ಎಕ್ಸ್ಪ್ರೆಸ್ ಕೆನಾಲ್ನ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ತಾ ಇದ್ದಾರೆ, ಟೈಲ್ ಎಂಡ್ ಬಂದು ತುಮಕೂರು ತಾಲೂಕು ಆಗಿಬಿಡುತ್ತೆ. ತುಮಕೂರು ನಗರ ಬೆಳಿಬೇಕು ಅಂದರೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬೆಳಿಬೇಕು ಅಂದರೆ, ತುಮಕೂರು ಜಿಲ್ಲೆ ಒಂದು ಬೆಂಗಳೂರು ಥರ ಎದ್ದು ನಿಂತ್ಕೋಬೇಕು ಅಂತ ಹೇಳಿದ್ರೆ, ನೀರು ಈಸ್ ಎಸೆನ್ಷಿಯಲ್ ಕಮಾಡಿಟಿ. ಹೇಮಾವತಿ ನೀರು, ಆ ನೀರೇ ಇಲ್ಲ ಅಂದಮೇಲೆ ಜೀವನ ಏನು ಕಟ್ಕೊಳ್ಳೋದು, ಜಿಲ್ಲೆ ಏನು ಕಟ್ಕೊಳ್ಳೋದು, ಜಿಲ್ಲೆಯ ಅಭಿವೃದ್ಧಿ ಏನಾಗುತ್ತೆ? ಇದರಲ್ಲಿ ನಾವು ಯಾರೂ ರಾಜಕೀಯ ಬೆರೆಸ್ತಿಲ್ಲ. ಇದರಲ್ಲಿ ಒಂದು ಸಮೀಕ್ಷೆ ಮಾಡಿಬಿಡಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಒಂದು ಸಮೀಕ್ಷೆ ಮಾಡಿಬಿಡಿ. ರೈತರು ಸುಮ್ಮನೆ ಹೋರಾಟ ಮಾಡ್ತಾವ್ರ, ರಾಜಕೀಯ ಮಾಡ್ತಾವ್ರ? ನಾವಿಲ್ಲಿ ಯಾರೂ ರಾಜಕೀಯ ಮಾಡ್ತಿಲ್ಲ. ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. KDP ಮೀಟಿಂಗಲ್ಲಿ ನೀವೇ ಹೇಳಿದ್ದೀರ. ಏನಂತ ಹೇಳಿದ್ರಿ KDP ಮೀಟಿಂಗಲ್ಲಿ? ನಾವು ಕೂಡ ಕ್ಯಾಬಿನೆಟಲ್ಲಿ ವಿರೋಧ ಮಾಡ್ದೋ, ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ಹೇಳಿದ್ರಿ. ಅದಾದಮೇಲೆ ನೀವು ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ರಿ ಈ ಯೋಜನೆಗೆ. ಅದಾದಮೇಲೆ ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಒಂದು ಟೆಕ್ನಿಕಲ್ ಕಮಿಟಿ ಅಂತ ಹೇಳಿ ಕರೆದ್ರಿ. ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ, ಅವ್ರ ಜೊತೆ ಕೂತು ಮಾತಾಡೋಣ ಅಂತೇಳಿ ವಿಧಾನಸೌಧದಲ್ಲಿ ಕರೆದ್ರಿ. ಅದಕ್ಕೆ ನಾವು ಬಂದಿದ್ದೋ, ಕೃಷ್ಣಪ್ಪನವರು ಬಂದಿದ್ರು, ಪರಮೇಶ್ ಸಾಹೇಬರು ಬಂದಿದ್ದರು, ಎಲ್ಲರೂ ಬಂದಿದ್ದರು. ಬಂದಾಗ ಟೆಕ್ನಿಕಲ್ ಕಮಿಟಿಯವರು ಕೂಡ ಅಲ್ಲಿ ಭೇಟಿ ಮಾಡ್ದು. ಯಾರು ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಖಾಲಿ ಬೋಳಿ ನನ್ನ ಮಕ್ಕಳನ್ನ ಹೋಗಿ ಅಲ್ಲಿ ಕಮಿಟಿಲಿ ಮಾಡಿದ್ದಾರೆ. ಎಲ್ಲ ರಿಟೈರ್ಡ್ ಆಗಿರೋರು. ಇವರ ಹೇಳಿದ್ರೆ ಇವ್ರ ಚೇಲಾಗಳು ಅಂತ ಹೇಳಬೇಕು. ಸರ್ಕಾರದ ಚೇಲಾಗಳು, ಮಂತ್ರಿಗಳ ಚೇಲಾಗಳನ್ನ ಅಲ್ಲಿ ಕಮಿಟಿಯೊಳಗೆ ಮಾಡಿದ್ದಾರೆ. ಟೆಕ್ನಿಕಲ್ ಕಮಿಟಿಲಿ ಯಾರಾದರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಮಾಡಿದ್ದಾರಾ? ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಮಾಡಿ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾನಿವತ್ತು ಹೇಳ್ತಾ ಇದ್ದೇನೆ, ಆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಅಲ್ಲ, ರೈತನೇ ಈ ದೇಶದ ಬೆನ್ನೆಲುಬು. ರೈತರೇ ಹೇಳ್ತಿದ್ದಾರೆ ನೀರು ಬರಲ್ಲ ಅಂತೇಳಿ. ನೂರಾರು ಎಸ್ಕೇಪ್ಗಳಿದೆ ನಮ್ಮ ತುಮಕೂರು ನಾಲಾ ಕ್ಯಾನಲಲ್ಲಿ. ಯಾವ್ದಾದ್ರು ಒಂದು ಎಸ್ಕೇಪ್ ಎತ್ತಿದ್ರೆ ಮುಂದಕ್ಕೆ ನೀರು ಹೋಗಲ್ಲ. ಬರೀ ಒಂದು ಎಸ್ಕೇಪ್ ಎತ್ತಿದ್ರೆ, ಅಂಥದ್ರಲ್ಲಿ ಈ ಥರ ಒಂದು 12 ಅಡಿ ವ್ಯಾಸ ಇರೋವಂಥ ಒಂದು ಲಾರಿ ಹೋಗುವಂಥ ಪೈಪ್ನ ಇಟ್ಟರೆ ನೀರು ಬರುತ್ತಾ ಮುಂದಕ್ಕೆ ಅನ್ನೋದನ್ನು ರೈತರೇ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿಲ್ಲ, ರೈತರು ಹೇಳ್ತಿದ್ದಾರೆ. ಇವತ್ತೇ ನಾವೇನು ಹಣ ಕೊಟ್ಟು ಕರ್ಕೊಂಬಂದಿದ್ವಾ ಹೋರಾಟ ಮಾಡೋಕ್ಕೆ, ರಾಜಕೀಯ ಮಾಡೋಕ್ಕೆ? ಯಾರೋ ಬಸ್ಸಲ್ಲಿ ಕರ್ಕೊಂಬಂದಿದ್ವಾ, ಟ್ರ್ಯಾಕ್ಟರ್ ಕರ್ಕೊಂಬಂದಿದ್ವಾ? ರೈತರೇ ತಮ್ಮ ಜೀವ ಹೊಟ್ಟೋಗುತ್ತೆ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಜೀವ ಕೊಡೋಕೆ ಬಂದಿದ್ರು. ಪರಮೇಶ್ವರ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಅಂತೇಳಿ ಜನಕ್ಕೆ ನಾವೇ ಕೈಕಾಲು ಮುಗಿದು ಹೇಳ್ದೋ, ನಾವು ಗಲಾಟೆ ಮಾಡಬೇಡ್ರಪ್ಪ, ಕೆಟ್ಟ ಹೆಸರು ಬರೋದು ಬೇಡ ಸರ್ಕಾರಕ್ಕೆ ಅಂತೇಳಿ. ಪರಮೇಶ್ವರ್ ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಕೆಟ್ಟ ಹೆಸರು ಬರಬಾರ್ದು ಅಂತ ನಾವು ನಿಮ್ಮನ್ನು ರಕ್ಷಣೆ ಮಾಡಿದ್ವಿ ಪರಮೇಶ್ ಸಾಹೇಬ್ರೆ.
ನೀವಿಲ್ಲಿ ಜಿಲ್ಲಾ ಸಚಿವರಾಗಿ ಸರ್ವಪಕ್ಷದ ಸಭೆ ಕರೀರಿ, ರೈತರ ಸಭೆ ಕರೀರಿ, ನೀವೇ ಖುದ್ದಾಗಿ ಬಂದು ನೋಡಿ ಗುಬ್ಬಿ ಒಳಗಡೆ ಜನಗಳನ್ನ ಮಾತಾಡಿ ನೀವು. ಅದು ಬಿಟ್ಟು BJPಯವರು ರಾಜಕೀಯ ಮಾಡ್ತಾರೆ ಅನ್ನೋ ಮಾತನ್ನು ದಯವಿಟ್ಟು ವಾಪಸ್ ತಗೊಳ್ರಿ. ನಾವ್ಯಾರು ರಾಜಕೀಯ ಮಾಡ್ತಿಲ್ಲ. ಮೀಡಿಯಾದವ್ರೇನು ರಾಜಕೀಯ ಮಾಡಿದ್ರ ಅಲ್ಲಿ ವಾಸ್ತವ ಅಂಶನ ಹೇಳಿದ್ರು. ಪ್ರಿಂಟ್ ಮೀಡಿಯಾ ಇವತ್ತು, ಇಡೀ ಪ್ರಿಂಟ್ ಮೀಡಿಯಾ ಇವತ್ತು ಬರೆದಿದೆ, ಮತ್ತು ಇಡೀ ದಿನ ದೃಶ್ಯ ಮಾಧ್ಯಮಗಳು ಕೂಡ ಇದನ್ನು ಪ್ರಸಾರ ಮಾಡಿದ್ದಾರೆ. ನಾವ್ಯಾರು ರಾಜಕೀಯ ಮಾಡಲ್ಲ. ನನ್ನ 2 ಮಕ್ಕಳ ಹಣೆಗಳು ಹೇಳ್ತೀನಿ, ನಾನಿಲ್ಲಿ 1% ಇಲ್ಲಿ ರಾಜಕೀಯ ಮಾಡಲ್ಲ. ನಮ್ಮ ಜಿಲ್ಲೆಯ ರಾಜಕೀಯ ರೈತರ ಹಿತ ಕಾಪಾಡೋದಕ್ಕೆ ನಾವು ಹೋರಾಟ ಮಾಡ್ತೀವಿ. ನೀವು ಕೂಡ ಇಲ್ಲಿ ನಿಮ್ಮ ತಂದೆಯವ್ರ ಕಾಲದಲ್ಲಿ ರಾಜಕೀಯ ಮಾಡಿದಿರಾ, ನೀವು ರಾಜಕೀಯ ಭಿಕ್ಷೆ ಕೊಟ್ಟಿದೆ ತುಮಕೂರು ಜಿಲ್ಲೆ ರಕ್ಷಣೆ ಮಾಡುವಂಥದ್ದು ಹೊಣೆ ನಿಮ್ಮ ಮೇಲಿದೆ. ನೀವು ಸರ್ಕಾರದಲ್ಲಿ ಗಟ್ಟಿಯಾಗಿದ್ದೀರಾ, ಮುಖ್ಯಮಂತ್ರಿಗಳ ಹತ್ರದಲ್ಲಿದ್ದೀರಾ. 8 ವರ್ಷ ರಾಜ್ಯ ಅಧ್ಯಕ್ಷರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ನೀವು ನಮ್ಮನ್ನು ರಕ್ಷಣೆಗೆ ಬರಬೇಕು. ನಾವು ನಿನ್ನೆ ನಿಮ್ಮ ಪೊಲೀಸವರು ಭಾಳ ಜವಾಬ್ದಾರಿಯಿಂದ ರೈತರ ಜೊತೆ ನಡ್ಕೊಂಡಿದ್ದಾರೆ. ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳವರೆಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು DC ಮೇಡಮ್ ಅವರು ಕೂಡ, ಇಬ್ಬರೂ ಕೂಡ ನಮಗೆ 2 ಕಣ್ಣಿದ್ದಂಗೆ ಜಿಲ್ಲೆಯಲ್ಲಿ. ಅವರಿಬ್ಬರೂ ಕೂಡ ವರದಿ ಸರ್ಕಾರಕ್ಕೆ ಕೊಡಬೇಕೇನಾಗಿದೆ ಅಂತೇಳಿ, ಕೊಟ್ಟು ಇದನ್ನು ಅವೈಜ್ಞಾನಿಕವಾಗಿದೆ ಅಂತೇಳಿ ಒಂದು ಸಮೀಕ್ಷೆ ಮಾಡಿ ಸರ್ಕಾರನೇ ಮಾಡಿ ಅದನ್ನು ಕೊಡಬೇಕು. ಯಾರೋ ಒಬ್ಬರು ಯೋಜನೆ ಮಾಡಿರೋಂಥವ್ರನ್ನ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡ್ತೇನೆ, ನಿಮ್ಮಲ್ಲಿ ಯಾರೋ ತಾಂತ್ರಿಕ ಸಮಿತಿಯ ಸದಸ್ಯರಿದ್ದಾರಲ್ಲ, ನಿಮ್ಮ ಚೇಲಾಗಳ ಥರ ಅವ್ರನ್ನ ಫಸ್ಟು ಹಾಕಿ, ಯಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರೋಂಥ ಅಡ್ವೈಸರ್ಗಳನ್ನ ಜೊತೆಲಿ ಇಟ್ಕೊಳ್ಳಿ. ಯಾರ ರಿಟೈರ್ಡ್ ಆಗಿರೋನು ನೀವು ಹೇಳಿದ ತಕ್ಷಣ ಒಂದು ಯೋಜನೆ ಮಾಡ್ತಾನೆ. ಇಡೀ ಯೋಜನೆ ಹಾಳು ಮಾಡಿರೋಂಥ ಕೆಲವು ಅಧಿಕಾರಿಗಳು ಹೇಮಾವತಿಲಿ ಅಯೋಗ್ಯರಿದ್ದಾರೆ. ಫಸ್ಟ್ ಅವ್ರನ್ನ ವಾಶ್ಔಟ್ ಮಾಡಬೇಕು. ಯಾವ ಸರ್ಕಾರ, ಜಯಚಂದ್ರ ಮಂತ್ರಿ ಆದರೆ ಸಿರಾಗ್ ತೊಗೊಂಡೋಗ್ತಾರೆ, ಪರಮೇಶ್ವರ್ ಅವ್ರ ಮಂತ್ರಿ ಆದರೆ ತೊಗೊಂಡೋಗ್ತಾರೆ, ಸುರೇಶ್ ಗೌಡ ಆದರೆ ಒಂದು ಯೋಜನೆ ಮಾಡಿಸ್ತಾನೆ. ಈಗ ರಂಗನಾಥ್ ಆಗಿದ್ದಾರೆ, ಅವ್ರ ಹತ್ರದ ಸಂಬಂಧಿಕರು ಅವರು ಒಂದು ಯೋಜನೆ ಮಾಡಿಸ್ಕೊಳ್ತಾರೆ. ಯಾವನ ಸರ್ಕಾರ ಇದ್ದಾಗ ಯಾವನು ಅಧಿಕಾರದಲ್ಲಿ ಇರ್ತಾನೆ, ಸರ್ಕಾರಗಳು ಅಂತಂಥವ್ರು ಒಂದು ಯೋಜನೆ ಮಾಡಿದ್ರೆ ನೀರಾವರಿ ಯೋಜನೆ ಉಳಿಯುತ್ತಾ. ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನಿಗಮ ಇರ್ಬೋದು, ಈ ಚೇಲಾಗಳನ್ನ ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರುವಂಥ ಟೆಕ್ನಿಕಲ್, ಇಡೀ ದೇಶದಲ್ಲಿ ಬೆಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇರೋರನ್ನ ಮಾರ್ಗದರ್ಶಕರನ್ನ ಇಟ್ಕೊಂಡ್ರೆ ಮಾತ್ರ ಈ ನೀರಾವರಿ ಯೋಜನೆಗಳು ಉಳಿತವೆ. ಇಲ್ಲ ಅನ್ನೋ ರಾಜಕೀಯದ ದುರುದ್ದೇಶಕ್ಕೆ ಯಾವನ MLA ಆಗಬೇಕು ಮುಂದೆ ಅನ್ನೋನೆಲ್ಲ ಯೋಜನೆ ಮಾಡಿ ಮೂಲ ಯೋಜನೆಗಳನ್ನು ಹಾಳು ಮಾಡೋವಂಥದ್ದು ಆಗಬಾರ್ದು. ನಾನು ಒಂದು ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ, ಈ ಯೋಜನೆ ಮಾಡೇ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿರೋದು ಬಹಳ ನೋವನ್ನು ತಂದಿದೆ. ಜಿಲ್ಲೆಯಲ್ಲಿ ಜನ ಶಾಪ ಆಗ್ತಿದ್ದಾರೆ. ಪರಮೇಶ್ ಸಾಹೇಬರೇ, ಇವತ್ತು ಕಾಲ ಮಿಂಚಿಲ್ಲ. ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ. ಬರೀ ಸಜ್ಜನ ರಾಜಕಾರಣಿ ಅಲ್ಲ, ಬುದ್ಧಿವಂತರಲ್ಲ, ಲೆಕ್ಕಕ್ಕೆ ಬರಲ್ಲ. ನೀವು ಇಂಥ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಾಗ ಮಾತ್ರ ಜನ ನೀವು ಶಾಶ್ವತವಾಗಿ ತುಮಕೂರು ಜಿಲ್ಲೆಯಲ್ಲಿ ಉಳ್ಕೊಳ್ತೀರ. ಇಲ್ಲ ಅಂದರೆ ರಾಜಕೀಯ ಮಾಡ್ಕೊಂಡು ನೀವು ಇದೇ ಥರ ಹೇಳಿಕೆಗಳು ಕೊಟ್ಕೊಂಡು ಸರ್ಕಾರನ ರಕ್ಷಣೆ ಮಾಡುವಂಥ ಕೆಲಸ ನೀವು ಮಾಡಲೇಬೇಕು. ಈ ಯೋಜನೆ ನಿಲ್ಲಿಸಲ್ಲ ಅಂತ ಸರ್ಕಾರದ ಪರ ಮಾತಾಡ್ದಂಗೆ ಮಾತಾಡಬೇಡಿ. ವಾಸ್ತವ ಅಂಶ ಮಾತಾಡಿ ಈ ಯೋಜನೆಗೆ ತಾತ್ವಿಕವಾಗಿ ಕ್ಲೋಸ್ ಮಾಡಿ ಒಂದು ಡಿಸಿಷನನ್ನು ನಾವೆಲ್ಲ ಸೇರ್ ಮಾಡೋಣ. ನಿಮ್ಮ ಜೊತೆ ನಾವು ಇರ್ತೇವೆ. ರಾಜಕೀಯ ತಾಂತ್ರಿಕ ಸಮಿತಿ ಅಂತ ಹೇಳಿದರೆ ನೋಡ್ರಿ, ಅಲ್ಲಿರುವಂಥ ಸೈಂಟಿಸ್ಟ್ಗಳು ಅಂದರೆ ಹೈಡ್ರಾಲಿಕ್ ಎಕ್ಸ್ಪರ್ಟ್ ಇರ್ತಾನೆ, ಮತ್ತು ನಾಲೆಜ್ ಸ್ಪೀಡ್ನ ವೆಲಾಸಿಟಿನ ಕಂಡುಹಿಡಿಯೋನಿರ್ತಾನೆ. ಇಲ್ಲಿ ಇಷ್ಟು ನೀರು ತೆಗೆದ್ರೆ ಮುಂದಕ್ಕೆ ಇದು ವೆಲಾಸಿಟಿಲಿ ಹೋಗುತ್ತಾ, ಇವೆಲ್ಲವನ್ನು ಹೈಡ್ರಾಲಿಕ್ ಮತ್ತು ವೆಲಾಸಿಟಿಗಳನ್ನ ಲೆಕ್ಕ ಹಾಕೋಂಥವ್ರೆ ತಾಂತ್ರಿಕ ಸಮಿತಿ. ಅಲ್ಲಿ ಸಜೆಷನ್ ಇವ್ರು ಏನಾದ್ರು ಯಾಮಾರಿಸಿದ್ರೆ ತಾಂತ್ರಿಕ ಸಮಿತಿಯಲ್ಲಿರುವಂಥವ್ರು ಒತ್ತಡಕ್ಕೆ ಒಳಗಾಗಿ ಸರ್ಕಾರದ ಪರ ಕೊಟ್ಟು ಆ ಯೋಜನೆ ಪರ ಕೊಡೋದಕ್ಕೆ ವಿರೋಧ ಮಾಡೋಕ್ಕೆ ನಾವು ಯಾರೋ ಒಬ್ಬರು ಇರಬೇಕಾಗಿತ್ತು. ಇವ್ರು ಏನೂ ಇಲ್ಲ, ಯಾವನೊಬ್ಬನ ಕಾಗೆ ಗುಬಚ್ಚಿ ಕತೆ ಥರ ತಂದು ಒಬ್ಬನ ಕಮಿಟಿ ಮಾಡಿದ್ರು, ಆ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಕೊಟ್ಟ ಮೇಲೆ ಯಾರು ಪರಮೇಶ್ ಸಾಹೇಬ್ರು ನಮ್ಮನ್ನು ಮೀಟಿಂಗ್ ಕರಿಬೇಕಲ್ಲ, ತಾಂತ್ರಿಕ ಸಮಿತಿ ಬಂದಿದ್ಯಪ್ಪ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ. ನಾವು ಅದನ್ನು ಒಪ್ಪೋದು ಇಲ್ಲ ಬಿಡ್ರಿ. ಆ ಸಮಿತಿ ಮೀಟಿಂಗ್ ಕರೆದ್ರೂ ನಾವು ಹೋಗಲ್ಲ. ಆ ತಾಂತ್ರಿಕ ಸಮಿತಿ ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕ್ಲಿ ಸರ್ಕಾರ. ಅವ್ರು ಹೇಳಿ ಬರ್ಸ್ಕೊಂಡಿರುವಂಥ ಸಮಿತಿ ಅದು. ಸರ್ಕಾರ ಹೇಳಿ DK ಶಿವಕುಮಾರ್ ಅವ್ರು ಹೇಳಿ ಬರ್ಸ್ಕೊಂಡಿರುವಂಥ ತಾಂತ್ರಿಕ ಸಮಿತಿ ಸಲಹೆಗೆ ನಾವು ಕಚ್ಚೆನೂ ಕಟ್ಟಲ್ಲ. ನಮ್ದು ಒಂದೇ, ಈ ಯೋಜನೆ ನಿಲ್ಬೇಕಷ್ಟೇ ರೀ. 5% ಆಗಿಲ್ವಲ್ರಿ, ಸ್ಟಾರ್ಟ್ ಆಗಿರೋದೇ, ಭೂಮಿನೇ ಅಕ್ವಿಜೇಷನ್ ಆಗಿಲ್ಲ, ಎಲ್ಲ ಸ್ಟೇ ಆಗಿದೆ. ಸ್ಟಾರ್ಟಿಂಗ್ ರೀಚಲ್ಲೇ ಇನ್ನೂ ಒಂದು 100 ಮೀಟರ್ ತೆಗೆದಿಲ್ಲ. ನೀವೆಲ್ಲ ಪತ್ರಿಕೆಯವ್ರು ನೋಡಿದ್ದೀರಾ. ಏನೋ ಈ ಪೈಪ್ಗಳನ್ನು ಕಾಂಟ್ರಾಕ್ಟ್ ದುಡ್ಡು ತಿನ್ಬಿಟ್ಟವನೆ. ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಟ್ಟರೆ 40% ಅಂತ ಯಾರು ಹೋಗ್ತಾರ? ಕೆಲಸನೇ ಹಿಡ್ದಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ವರದಿ ತರಿಸ್ಕೋಬೇಕು. ಪೈಪ್ ಒಂದು ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ ಪೈಪ್ ಕಾಂಟ್ರಾಕ್ಟ್ರು. ಇನ್ನಲ್ಲಿ ಕೆಲಸನೇ ಬೇಸ್ ಕೆಲಸ ಏನೋ ನಾಲೆ ಹೊಡೆದ್ರೆ 40% ಅಂದರೆ ಒಪ್ಪೋದು. 1% ನಾಲೆ ಹೊಡೆದಿಲ್ವಲ್ಲ.
ಪೈಪ್ ಇದೆ, ಪೈಪ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಸರ್ಕಾರ ಅದನ್ನು ಕಾಂಟ್ರಾಕ್ಟ್ರಿಗೆ ಬೇರೆ ಯಾವ್ದಾರು ಯೋಜನೆ ಮಾಡಲಿ. ಇಲ್ಲ, ನೇರವಾಗಿ ನಾನು ಡಿ ಕೆ ಶಿವಕುಮಾರ್ ಅವರು ರಂಗನಾಥ್ ಅವ್ರಿಗೆ ಹೇಳೋದಿಷ್ಟೇ, ನೀವಿಬ್ಬರು ಬಲಿಷ್ಠರಿದ್ದೀರಾ, ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿರೋರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಇನ್ನು 70 ಕಿಲೋಮೀಟ್ರಿಂದ ಈಗ ತಗೊಂಡು ಹೋಗ್ತಿದ್ದೀರಾ. ನಾಳೆ ಸ್ಟಾರ್ಟ್ 0 ಇಂದ 70 ನೀವು 130 ಕಿಲೋಮೀಟರ್ 140 ಶಾರ್ಟ್ ಕಟ್ಟಲ್ಲಿ ತೊಗೊಂಡು ಹೋಗ್ತೀರಾ. 100 ಕಿಲೋಮೀಟರ್ ಅಷ್ಟೇ ಗೊತ್ತಿಲ್ಲ, ಅದು ಟೋಟಲ್ ಇವ್ರು ತೊಗೊಂಡು ಹೋಗ್ತಿರೋದು. ಇನ್ನು 70 ಕಿಲೋಮೀಟ್ರಿಗೆ ಹಾಕಕ್ಕೆ ಎಷ್ಟು ಖರ್ಚಾಗುತ್ತೆ? 50-60 ಕಿಲೋಮೀಟ್ರಿಗೆ ಬೈಪಾಸ್ ಮಾಡಿ ತಗೊಂಡು ಹೋಗ್ತಾ ಇದ್ದೀರಾ ಕಳ್ಳ ಮಾರ್ಗದಲ್ಲಿ. ಇನ್ನು 70 ಕಿಲೋಮೀಟ್ರ್ ಹಾಕ್ಬಿಡಿ, ಡ್ಯಾಮಿಂದನೇ 3 TMC ಅಲಾಟ್ ಮಾಡ್ಕೊಂಡು ಸಪ್ರೇಟ್ ಡ್ಯಾಮಿಂದ ಹಾಕೊಂಡು ತೊಗೊಂಡೋಗಪ್ಪ. ನೀನು ರಾಮನಗರಕ್ಕಾರು ತೊಗೊಂಡೋಗು, ಕನಕಪುರಕ್ಕಾರು ತೊಗೊಂಡೋಗು, ನಾವು ಎತ್ತಿ ಯಾವುದೋ ಇದು ಕಟ್ತೀನಿ ಅಂದ್ರಲ್ಲ ಅವರು, ಮೇಕೆ ದಾಟಿಂದನಾರು ತೊಗೊಂಡು ಹೋಗಲಿ ಅಲ್ಲಿಗೆ ರಾಮನಗರಕ್ಕೆ. ಹೇಮಾವತಿ ಡ್ಯಾಮಿಂದನೇ ಕೊಂದ್ರ ಕೊರೆದು ಡೈರೆಕ್ಟಾಗಿ ತೊಗೊಂಡು ಹೋಗಲಿ, ನಮ್ದೇನು ತಕರಾರಿಲ್ಲ. ನಮ್ಮ ಬಡವರು ಪಾಪ ಅಮಾಯಕರು, ಪಾಪ ಅಲ್ಲಿ ಶಾಸಕರು ಅವ್ರ ಜೊತೆ ಇಲ್ಲ, ನಮ್ಮಲ್ಲಿ ಪಾಪ ಕೆಲವು ಕಡೆ ಶಾಸಕರಿಲ್ಲ, ಶಾಸಕರನ್ನು ನೀವು ಎದುರಿಸಿಟ್ಕೊಂಡ್ಬಿಟ್ಟಿದ್ದೀರಾ. ಪಾಪ ಅವ್ರನ್ನೆಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕುಣಿಸ್ಬಿಟ್ಟಿದ್ದೀರಾ ಪಾಪ. ನಮ್ಮ ವಾಸಣ್ಣನಿಗೂ ಮಾತಾಡ್ದಂಗೆ 1 ತಿಂಗಳು ಗಿಡವು ಕೊಟ್ಟಿದ್ದೀವಲ್ಲ, 1 ಮಂತ್ ಟೈಮ್ ಕೊಟ್ಟಿದ್ದೇವೆ ನಾವು ನಿರಂತರ. ಇದು ಗಡುವು ಇಲ್ಲ, ಇದು ಯಾವಾಗ ಅಂತ ಇಲ್ಲ. ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಅವಾಗ ಎದೊಳ್ತೀವಿ ನಾವು. ನಮ್ದು ಅಲ್ಲೇ ತಿಕಾಣಿ ಹೂಡ್ತೇವೆ. ಇಲ್ಲ ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ನಿಲ್ಲಿಸ್ಬೇಕಷ್ಟೆ. ಎರಡೇ ಇಲ್ಲಿರೋದು, ಏನಿಲ್ಲ, ಇಲ್ವೇ ಇಲ್ಲ. ನಾವು ಹೇಳ್ಬಿಟ್ಟಿದ್ದೇನೆ ಫಾಸ್ಟ್ ನಾನೇ ಅಲ್ಲಿ ಮಲಗ್ತೀನಿ ಅಂತ. ನಮ್ಮ ಹೆಣದ ಮೇಲೆ ನೀರು ತೊಗೊಂಡು ಹೋಗ್ಬೇಕಷ್ಟೆ. ವೆರಿ ಕ್ಲಿಯರ್ ಇದೀವಿ ನಾವು. ಪದೇ ರಾಜಕೀಯ ನಾನು ಮಾತಾಡಲ್ಲ, ನಾನು ಈ ವಯಲೆನ್ಸ್ ಬಗ್ಗೆ ಮಾತಾಡಲ್ಲ. ಆದರೆ ಪದೇ ಸರ್ಕಾರ ನಾವು ಮಾಡ್ತೀವಿ ಅಂದರೆ ಕೊನೆ ಮಾತು ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕಷ್ಟೆ. ಇಷ್ಟೇ ಲಾಸ್ಟ್. ಧನ್ಯವಾದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.